ಪ್ರಧಾನಿ ಮೋದಿ ನಿವಾಸದಲ್ಲಿ ನಡೀತಾ ಇದ್ದಂತ ಸಭೆ, ಮಹತ್ವದ ಸಭೆ ಅಂತ್ಯ ಆಗಿದೆ. ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಮೂರು ಸೇನಾಪಡೆಯ ಮುಖ್ಯಸ್ಥರು, ಸಿಡಿಎಸ್ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಕದನ ವಿರಾಮ ಉಲ್ಲಂಘನೆ ಬಗ್ಗೆ ಚರ್ಚೆಯಾಗಿದೆ. ಕಾಶ್ಮೀರದ ಭದ್ರತೆಯ ವಿಚಾರವಾಗಿಯೂ ಕೂಡ ಈ ಸಭೆಯಲ್ಲಿ ಸಮಾಲೋಚನೆಯಾಗಿದೆ. ಆ ಸಭೆ ಸದ್ಯ ಮುಕ್ತಾಯ ಆಗಿದೆ. ನಿರಂತರವಾಗಿ ಪ್ರಧಾನಿ ನರೇಂದ್ರ ಮೋದಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಭಾರತದ ಸೇನಾಪಡೆಯ ಮುಖ್ಯಸ್ಥರು, IAF, ಇಂಡಿಯನ್ ಆರ್ಮಿ ಮತ್ತು ಇಂಡಿಯನ್ ನೇವಿ, ಮೂರು ಪಡೆಯ ಮುಖ್ಯಸ್ಥರು, CDS ಅಂದ್ರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್, ಅದರ ಜೊತೆಗೆ NSA ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇವರೆಲ್ಲರೂ ಕೂಡ ಸಭೆಯಲ್ಲಿದ್ದರು. ಈಗ ಸಭೆ ಮುಕ್ತಾಯ ಆಗಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಸಭೆಯಲ್ಲಿ ತೆಗೆದುಕೊಂಡಂತ ತೀರ್ಮಾನಗಳೇನು, ಸೂಚನೆಗಳೇನು, ಪ್ರಧಾನಿ ಕೊಟ್ಟಿರೋದು, ಇದರ ಬಗ್ಗೆ ಮಾಹಿತಿ ಇನ್ನೂ ಕೂಡ ಲಭ್ಯವಿಲ್ಲ. ಆದರೆ ಸಭೆ ಅಂತ್ಯ ಆಗಿದೆ. ಪ್ರಧಾನಿ ಮೋದಿ ನಿವಾಸದಲ್ಲಿ ನಡೆದಂತ ಮಹತ್ವದ ಸಭೆ ಸದ್ಯ ಅಂತ್ಯ ಆಗಿದೆ. ಒಂದಕ್ಕೊಂದು ಕನೆಕ್ಷನ್ ಏನಾದರೂ ಇದೆಯಾ ಗೊತ್ತಿಲ್ಲ. ಇಲ್ಲಿ ಸಭೆ ನಡೀತಾ ಇದ್ರೆ ಅಲ್ಲಿ DGMO ಮಟ್ಟದ ಮಾತುಕತೆ ಆಗಬೇಕಿತ್ತು. ಬಟ್ ಸಭೆ ನಡೀತಾ ಇದ್ದಾಗಲೇ ಆ ಮಾತುಕತೆಯನ್ನು ಮುಂದೂಡಲಾಗಿದೆ. ಒಂದಕ್ಕೊಂದು ಸಂಬಂಧಗಳೇನಾದರೂ ಇದೆಯಾ ಅನ್ನೋದರ ಬಗ್ಗೆಯೂ ಕೂಡ ಕುತೂಹಲ ಇದೆ. ಭಾರತ ತನ್ನ ನಿಲುವಿನಲ್ಲಿ ಸ್ಪಷ್ಟ ಇದೆ. ನಿನ್ನೆ ಅಮೆರಿಕ ಪ್ರಸ್ತಾಪವನ್ನ ಇಟ್ಟಿತ್ತು, ಕಾಶ್ಮೀರದ ವಿಚಾರದಲ್ಲಿ ನಾನು ಮಧ್ಯಸ್ಥಿಕೆ ವಹಿಸ್ತೀನಿ ಅಂತ. ನೀನ್ ಯಾರಪ್ಪ ಮಾಡೋದಕ್ಕೆ ಮಧ್ಯಸ್ಥಿಕೆ, ನಿನ್ನ ಮಧ್ಯಸ್ಥಿಕೆಯ ಅಗತ್ಯ ಇಲ್ಲ ಅನ್ನೋ ಸ್ಪಷ್ಟ ಸೂಚನೆಯನ್ನು ಭಾರತ ಕೊಟ್ಟಿತ್ತು. ಕಾಶ್ಮೀರದ ವಿಚಾರದಲ್ಲಿ ಇನ್ಯಾವನೋ ಬಂದು ಮಧ್ಯಸ್ಥಿಕೆ ಮಾಡಬೇಕಾದಂತ ಅಗತ್ಯ ಇಲ್ಲ ಅನ್ನೋದು ಭಾರತದ ರಾಜತಾಂತ್ರಿಕ ನಿಲುವು. ಕಾಶ್ಮೀರ ನಮಗೂ ಪಾಕಿಸ್ತಾನಕ್ಕೂ ಸಂಬಂಧಿಸಿದಂತ ವಿಚಾರ. ಮಾತುಕತೆ ಅಂತಂದ್ರೆ ನಮ್ಮ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಬಲಗೈಯಲ್ಲಿ ಕೊಟ್ಟು ಬಿಡಿ ನಮಗೆ, ನಂತರ ಮಾತುಕತೆ ಮಾಡೋಣ. ಇದು ಭಾರತದ ಸ್ಟ್ಯಾಂಡ್, ಕ್ಲಿಯರ್ ಸ್ಟ್ಯಾಂಡ್. ಬೆಳ್ಳಿ ತಟ್ಟೆಯಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ನಮ್ಮ ಕೈಗಿಡಿ, ನಂತರ ಮಾತುಕತೆ ಮಾಡೋಣ. ಇದು ಭಾರತದ ಕ್ಲಿಯರ್ ಸ್ಟ್ಯಾಂಡ್. ನಿನ್ನೆ ಇದೇ ರೀತಿಯ ಮೀಟಿಂಗ್ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಒಂದು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ರು. ಒಂದು ವೇಳೆ ಅವರು ಕದನ ವಿರಾಮ ಏನಾದರೂ ಉಲ್ಲಂಘನೆ ಮಾಡಿದ್ರೆ, ಅವರು ಗುಂಡಲ್ ಉತ್ತರ ಕೊಟ್ರೆ ನೀವು ಬಾಂಬಲ್ ಉತ್ತರ ಕೊಡಿ ಅಂತ. ಸೊ ಕ್ಲಿಯರ್ ಇದೆ ಭಾರತದ ಸ್ಟ್ಯಾಂಡ್. ಯಾವ ಕಾರಣಕ್ಕೂ ಕೂಡ ತಲೆ ತಗ್ಗಿಸೋ ವಿಚಾರ ಇಲ್ಲ. ಯಾವ ಕಾರಣಕ್ಕೂ ಕೂಡ ಸೀಸ್ ಫೈರ್ ಆಯಿತು ಅಂತ ಸುಮ್ಮನೆ ಕೂರುವಂತ ವಿಚಾರ ಇಲ್ಲ. ಏಟಿಗೆ ಪ್ರತಿ ಏಟನ್ನ ಕೊಡೋದಕ್ಕೆ ಭಾರತೀಯ ಸೇನೆ ರೆಡಿಯಾಗಿ ಕೂತಿದೆ. ಭಾರತೀಯ ಸೇನೆಗೆ ಸ್ವಾತಂತ್ರ್ಯವೂ ಕೂಡ ಇದೆ. ಕೌಂಟರ್ ಅಟ್ಯಾಕ್ ನ ಆರ್ಡರ್ ಅನ್ನ ಕಿಸೆಯಲ್ಲಿ ಇಟ್ಕೊಂಡು, ಜೇಬಲ್ ಇಟ್ಕೊಂಡು ಕಾಯ್ತಿದ್ದಾರೆ ನಮ್ಮ ಸೇನೆಯ ಪ್ರಮುಖರು. ಕೌಂಟರ್ ಅಟ್ಯಾಕ್ ನ ಅಫಿಷಿಯಲ್ ಆದಂತ ಗ್ರೀನ್ ಸಿಗ್ನಲ್ ಏನಿದೆ ಅದು ನಮ್ಮ ಸೇನಾ ಅಧಿಕಾರಿಗಳ ಪಾಕೆಟ್ ಅಲ್ಲಿ ಇದೆ. ಅಂದ್ರೆ ದಿಲ್ಲಿಯಿಂದ ಪರ್ಮಿಷನ್ ತೆಗೆದುಕೊಳ್ಳಬೇಕಾದಂತ ಅಗತ್ಯ ಇಲ್ಲ, ಪ್ರಧಾನಿ ಕಡೆಯಿಂದ ಪರ್ಮಿಷನ್ ತೆಗೆದುಕೊಳ್ಳಬೇಕಾದಂತ ಅಗತ್ಯ ಇಲ್ಲ ಅನ್ನುವಂಥ ಸೂಚನೆ. ನೀವು ಸರ್ವ ಸ್ವತಂತ್ರರು. ಭಾರತದ ಸಾರ್ವಭೌಮತೆಯ ವಿಚಾರ ಬಂದಾಗ ಪಾಕಿಸ್ತಾನ ಅಟ್ಯಾಕ್ ಮಾಡುವಂತ ಪ್ರಯತ್ನ ಏನಾದರೂ ಮಾಡಿದ್ರೆ ರಿಟರ್ನ್ ಕೊಡಿ, ದಿಲ್ಲಿ ಆರ್ಡರ್ಗೋಸ್ಕರ ಕಾಯಬೇಡಿ ಅನ್ನೋ ಸೂಚನೆ ಕ್ಲಿಯರ್ ಆಗಿ ಸಿಕ್ಕಿದೆ ಭಾರತದ ಸೇನಾಪಡೆಗಳಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.